ನಮಸ್ಕಾರ. ನಾನು ನಿಮ್ಮ ಭರತೇಶ ಪಾನಕ್ನವರ. ಗೌತಮಿ ನ್ಯೂಸ್ ಕರ್ನಾಟಕ. ಮಾಜಿ ಸೈನಿಕರು ಯಾವುದೇ ಹೋರಾಟಕ್ಕೆ ಕರೆದರೆ ಮೊದಲು ನಾನು ಬರುವೆ. ಚಿಂಚಣಿ ಶ್ರೀ ಶಿವಪ್ರಸಾದ ದೇವರು. ಸೋಮವಾರರಂದು ನಡೆದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕುಪ್ಪನವಾಡಿ ಗ್ರಾಮದ ಯೋಧ ಬಾಹುಬಲಿ ಸುಡಗಾಡೆಯವರು ಭಾರತೀಯ ಸೇನೆಯಲ್ಲಿ 30 ವರ್ಷಗಳ ಕಾಲ ಸುದೀರ್ಘ ದೇಶ ಸೇವೆ ಸಲ್ಲಿಸಿ ನಿನ್ನೆ ಸೇವಾನಿವೃತ್ತಿ ಹೊಂದಿ ಮರಳಿ ಹುಟ್ಟೂರಿಗೆ ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಬಳಿಕ ಚಿಂಚಣಿಯ ಸಿದ್ಧ ಸಂಸ್ಥಾನ ಮಠದ ಶ್ರೀ ಶಿವಪ್ರಸಾದ ದೇವರು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ದೇಶಕ್ಕೆ ರೈತ ಹಾಗೂ ಸೈನಿಕರು ಎರಡು ಕೈ ಇದ್ದ ಹಾಗೆ. ಭಾರತ ದೇಶದ ದೀಪ ಆರದಂತೆ ನುಡಿಕೊಳ್ಳುವವರೇ ಸೈನಿಕರು ಎಂದರು. ಹಾಗೂ ಈ ಭಾಗದಲ್ಲಿ ಮಾಜಿ ಸೈನಿಕರು ಯಾವುದೇ ಹೋರಾಟಕ್ಕೆ ಕರೆ ನೀಡಿದಲ್ಲಿ ಮೊದಲು ನಾನು ಬರುವೆ ಎಂದರು. ಸುಬೇದಾರ ಬಾಹುಬಲಿ ಸುಡಗಾಡೆಯವರು ಮಾತನಾಡಿ, ಕುಪ್ಪನವಾಡಿ ಗ್ರಾಮಸ್ಥರು, ಕುಟುಂಬದ ಸದಸ್ಯರು ಹಾಗೂ ಮಾಜಿ ಸೈನಿಕ ಒಕ್ಕೂಟದವರು ಅದ್ದೂರಿಯಾಗಿ ಸ್ವಾಗತ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಎಲ್ಲರನ್ನೂ ಧನ್ಯವಾದಗಳನ್ನು ತಿಳಿಸಿದರು. ಇವರು 1996ರಲ್ಲಿ ಭಾರತೀಯ ಸೇನೆ ಸೇರಿದ ಬಾಹುಬಲಿಯವರು ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ, ಪಂಜಾಬ್, ದಿಲ್ಲಿ, ಅಸ್ಸಾಂ, ಕಲ್ಕತ್ತಾ, ರಾಜಸ್ಥಾನ ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಯೋಧ ಬಾಹುಬಲಿಯವರು ನಿವೃತ್ತಿಯಾಗಿ ಸ್ವಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಅವರ ಧರ್ಮಪತ್ನಿ, ಮಕ್ಕಳು ಹಾಗೂ ಗ್ರಾಮಸ್ಥರು ಆರತಿ ಎತ್ತಿ ಹೂಮಳಿ ಸುರಿಸಿ ಶಾಲು ಹೊದಿಸಿ ಸನ್ಮಾನಿಸಿ ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ಬೈಕ್ ಜಾಥಾ ಮೂಲಕ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡುತ್ತಾ ಪಟಾಕಿ ಸಿಡಿಸಿ ಜೈ ಭಾರತ ಎಂಬ ಜಯಘೋಷಗಳೊಂದಿಗೆ ಗ್ರಾಮಸ್ಥರು ಸ್ವಾಗತಿಸಿದರು. ಬಳಿಕ ಸ್ವಾಗತ ಕಾರ್ಯಕ್ರಮ ಆಯೋಜಿಸಿ ಊರಿನ ನಾಗರಿಕರು, ಬಂಧು ಬಳಗದವರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಹಾಗೂ ತಾಲೂಕು ನಿವೃತ್ತ ಸೈನಿಕ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡೆ ಸತ್ಯದ ಕಡೆ, ಬಾಗಲಕೋಟೆ. 7ನೇ ದಿನ ಬೆಳಗಿನ ಜಾವ 5 ಗಂಟೆಗೆ ಇಡೀ ದೇಶ ಅವನಿಗೆ ಪ್ರಾರ್ಥನೆ ಮಾಡ್ತದೆ. ಮಸೀದಿಗಳಲ್ಲಿ, ಮಂದಿರಗಳಲ್ಲಿ, ಚರ್ಚ್ಗಳಲ್ಲಿ, ಇಡೀ ಮನೆಯಲ್ಲಿ ಕೂಡ ಹನುಮಂತಪ್ಪ ಕೊಪ್ಪದ ಬದುಕಿ ಬರಬೇಕು, ಈ ದೇಶದ ಇತಿಹಾಸದಲ್ಲಿ ಅವನೊಬ್ಬ ವೀರ ಪುರುಷನಾಗ್ತದೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ರು. ಆದ್ರೆ 7ನೇ ದಿನಕ್ಕ ಬೆಳಿಗ್ಗೆ ಹನುಮಂತಪ್ಪ ಕೊಪ್ಪದ ಈ ದೇಶ ಬಿಟ್ಟು ಜೀವ ಪ್ರಾಣ ಕೊಟ್ಟು ಬಿಡ್ತಾರ. ಪ್ರಾಣ ಕೊಟ್ಟ ಮೇಲೆ ಮಾದೇವಿಗೆ ಧಾರವಾಡದಲ್ಲಿ ನ್ಯೂಸ್ ಪೇಪರ್ ಬಂದು ಅವ್ರಿಗೆ ಇಂಟರ್ವ್ಯೂ ತಗೋತಾರ. ಅಮ್ಮ, ಇಡೀ ದೇಶದಿಂದ ಗಂಡ ಬದುಕಿನ ಪ್ರಾರ್ಥನೆ ಮಾಡ್ತಾ ಇತ್ತು, ಆದ್ರೆ ಇವತ್ತು ಬೆಳಗಿನ ಜಾವ 5 ಗಂಟೆಗೆ ನಿನ್ನ ಗಂಡ ಈ ದೇಶ ಬಿಟ್ಟು ಅಂದಾಗ ಹನುಮಂತಪ್ಪ ಕೊಪ್ಪದನ ಹೆಂಡತಿ ಹೇಳ್ತಾಳ, ನೋಡ್ರಿ ಇಲ್ಲಿ ತನಕ ನನಗೆ ತಾಳಿ ಕಟ್ಟಿದ್ದ ಅವ ನನ್ನ ಗಂಡ ಇದ್ದ, ಆದ್ರೆ ಇವತ್ತ ಇಡೀ ದೇಶದ ಮಗ ಆಗಿ, ದೇಶದ ಒಬ್ಬ ಸೈನಿಕನಾಗಿ ದೇಶಕ್ಕಾಗಿ ಪ್ರಾಣ ಕೊಟ್ಟನ. ಇವತ್ತಿಗೆ ಅವ ದೇಶದ ಮಗ, ನನಗೆ ಹುಟ್ಟಿದಂತ ಒಂದು ಹೆಣ್ಣು ಮಗು, ಅದು 18 ವರ್ಷ ಆದ ನಂತರ ಮತ್ತೆ ನನ್ನ ದೇಶಕ್ಕಾಗಿ ನನ್ನ ಮಗಳನ್ನು ಕಳಿಸ್ತೇನೆ ಅಂತ ಹೇಳ್ತಾ ಇದಲ್ಲ ಮಾದೇವಿ. ಅಂತ ತಾಯಿಯರಿಗೆ ಅಂತಾರ ವೀರ ನಾರಿಯರು ವೀರ. ಜೋರಾದ ಚಪ್ಪಾಳೆ ಬರಬೇಕು ಆ ತಾಯಿಗೆ. ಬಹುಶಃ ನಾನು ಯಾಕಂದ್ರ ಈ